ಗ್ರಾಮ ದೇವತೆಯ ಪಾದಗಳಲ್ಲಿ ನಮಸ್ಕರಿಸಿ, ಗ್ರಾಮ ದೇವತಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾದಾಸೋಹ ಶ್ರೀ ಶರಣಬಸವೇಶ್ವರರ ಮಹಾಪುರಾಣದ ಮಂಗಲ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕಡಕೋಳದ ಪರಮ ಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮೆ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ, ಇನ್ನೋರ್ವ ಯುವ ವ್ಯಕ್ತಿಗಳು ಪುರಾಣ ಪ್ರವಚನ ಜೊತೆಗೆ ಅಕ್ಷರ ಕ್ರಾಂತಿಯನ್ನು ಮಾಡುತ್ತಿರುವಂಥ ಪರಮ ಪೂಜ್ಯ ಯಡ್ರಾಮಿಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲೆ ತಮ್ಮೆಲ್ಲರಿಗೂ ಮಹಾದಾಸೋಹಿ ಶರಣಬಸವೇಶ್ವರ ಪುರಾಣವನ್ನು ಮನಮುಟ್ಟುವಂತೆ ಹೇಳಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶಿವಕುಮಾರ ಶಾಸ್ತ್ರಿಗಳನ್ನು ನಮಸ್ಕರಿಸಿ, ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ನಮ್ಮ ಮುಖಂಡರಾಗಿರ್ತಕ್ಕಂಥ ಶಿವನಾನ್ ದ್ಯಾಮಗೊಂಡವರೇ, ಈಗ ತಾನೇ ತಮ್ಮೆಲ್ಲರ ಉದ್ದೇಶಿಸಿ ಶರಣಬಸವೇಶ್ವರ ಬಗ್ಗೆ, ಕಡ್ಕೋಳ ಮಡಿವಾಳಪ್ಪರವ್ರ ಬಗ್ಗೆ, ಯಾಕಂದ್ರೆ ವಕೀಲರವರು ಜಗಳ ಆಡಿದ್ರೆ ನಮಗೆ ಒಂದು ಕೇಸ್ ಅವ್ರನ್ನೂ ವಕೀಲ ಕೇಸ್ ಬರ್ತಿರ್ತಾವೆ. ಸಿದ್ದು ವಕೀಲ ಹೊಣಚರಿಕೆ ಅವರೇ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿನ ಅಧ್ಯಕ್ಷರಂಥ ಸಿದ್ದು ಸಾವು ಅಂಗಡಿ ಅವರೇ, PLD ಬ್ಯಾಂಕಿನ ನಿರ್ದೇಶಕರಂಥ ಬಾಬುಗೌಡ ಪಾಟೀಲ್ ಅವರೇ, ಶಾಂತಗೌಡರವರೇ, ಬಸವರಾಜ್ ಕಾನಗೌಡವರೇ, ಬಸವರಾಜ್ ಬಿರಾದರ್ ಅವರೇ, ಇನ್ನೋರ್ವ ನಮ್ಮ ನೆಲೋಗಿಯ ಭಗವಂತರಾವ್ ಗುಜ್ಗೊಂಡ್ರವರೇ, ಇದೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಶಂಕರ್ ಅವರೇ ಮತ್ತು ನಗನೂರವರೇ, ಯಾವತ್ತು ಯತ್ನಾಳ ಗ್ರಾಮದ ಎಲ್ಲ ಹಿರಿಯರೇ, ತಾಯಂದಿರೇ, ರೈತ ಬಾಂಧವರೇ, ಯುವಕರೇ ಮತ್ತು ಮುದ್ದು ಮಕ್ಕಳೇ, ಸಂಗೀತ ಕಲಾ ಒಳಗದ ಸ್ನೇಹಿತರೇ, ಶರಣರೇ, ಈಗಾಗಲೇ ಹಲವಾರು ವಿಷಯಗಳನ್ನು ಸಿದ್ದು ವಕೀಲರು ಮಾತಾಡಿದ್ದಾರೆ. ಶರಣಬಸವೇಶ್ವರ ಬಗ್ಗೆ ಮತ್ತು ಗ್ರಾಮ ದೇವತೆಯ ಬಗ್ಗೆ, ಎಷ್ಟು ಹಳ್ಳಿಗಳಿಗೆ ಈ ಒಂದು ಗ್ರಾಮ ದೇವತೆಯ ಸಂಬಂಧ ಇದೆ ಅಂತಕ್ಕಂಥದ್ದನ್ನು ವಿಚಾರಗಳನ್ನು ಇವತ್ತು ತಮ್ಮ ಮುಂದೆ ಹೇಳಿದ್ದಾರೆ. ನಾನು ಭಾಳಷ್ಟು ಕಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಎಲ್ಲಿ ಭಕ್ತಿ, ಎಲ್ಲಿ ಗ್ರಾಮ ದೇವತೆ ಇರ್ತದೆ, ಮೊದಲು ಗ್ರಾಮ ದೇವತೆ ಮರೆ ಹೋಗ್ತಕ್ಕಂಥವರು ಏನಿಲ್ಲಿ ಸೇರಿದ್ರಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಾತೆಯರು ಅಂತಕ್ಕಂಥದ್ದನ್ನು ಭಾಳ ನಾನು ಹೆಮ್ಮೆಯಿಂದ ಹೇಳ್ತೇನೆ. ನಮ್ಮ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಆಗಿರ್ಬೋದು, ಏನಾದರೂ ಮನೆಯಲ್ಲಿ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಮೊದಲು ಗ್ರಾಮ ದೇವತೆ ಮರೆ ಹೋಗ್ತಕ್ಕಂಥವರು ನಮ್ಮ ಪುರುಷರಕ್ಕಿಂತಲೂ ಮಹಿಳೆಯರೇ ಮೊದಲನೇ ಸ್ಥಾನದಲ್ಲಿ ಇದ್ದೀರಿ ಅಂತಕ್ಕಂಥದ್ದನ್ನು ಭಾಳಷ್ಟು ಕಾರ್ಯಕ್ರಮಗಳು ಕೂಡ ನಾವು ಹೇಳಿದ್ದೀವಿ. ಯಾಕಂತ ಅವೆಲ್ಲ ಧಾರಾವಾಹಿಗಳು ಬಿಟ್ಟು ಪುರಾಣ ಕೇಳಕ್ಕೆ ಬಂದಿದ್ದೀರಿ. ಅರ್ಧ ಗಂಟೆಗೊಮ್ಮೆ ಧಾರಾವಾಹಿಗಳು ಇರ್ತಾವೆ. ಆ ಧಾರಾವಾಹಿಗಳದಾಗ ಇರ್ತಾವೆ, ದೇವ್ರ ಬಗ್ಗೆನೂ ಇರ್ತವೆ, ಮನೆ ಒಡೆಯವನೇ ಇರ್ತಾವೆ, ಮನೆ ಕೆಲಸವೂ ಇರ್ತಾವೆ, ಎಲ್ಲನೂ ಇರ್ತಾವೆ. ಇವೆಲ್ಲ ಬಿಟ್ಟು ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಪುರಾಣದ ಮುಖಾಂತರ ಒಂದು ಭಕ್ತಿ ಪ್ರಧಾನವಾದಂಥ ಮತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಸಂಸ್ಕೃತಿ ಬಗ್ಗೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಇಡೀ ಗ್ರಾಮದ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಜಾತ್ರಾ ಮಹೋತ್ಸವ ನೆಪ ಮಾತ್ರ ಇಂಥ ಪ್ರವಚನ ಮಾಡೋದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಶಿಕ್ಷಣ ಆಗಿರ್ಬೋದು, ನಮ್ಮ ಧರ್ಮದ ಸಂಸ್ಕೃತಿಯನ್ನು ಈಗಿನ ಕಂಪ್ಯೂಟರ್ ಯುಗದಲ್ಲಿ ಇವತ್ತು ಭಾಳಷ್ಟು ಕಡೆ ನೋಡಿದ್ರೆ ಇಲ್ಲ, ಭಾಳಷ್ಟು ಹಿರಿಯರಿದ್ದಾರೆ. ಹಿಂದಿನ ಕಾಲದಲ್ಲಿ ಸಣ್ಣ ಯಾವುದೋ ಕೂಸಿದ್ರೆ ಮನೆ ಓಣಿಯೊಳಗೆ ಅಳ್ತಿದ್ದಪ್ಪ ಅಂದ್ರೆ ಯಾರ್ದೋ ಒಂದು ಮಾವನ ಹೆಸರು ಹೇಳಿ ಅವರಿಗೆ ಕೈ ತುತ್ತು ಮಾಡಿ ಉಳಿಸುವಂಥ ಕೆಲಸ ಮಾಡ್ತಿದ್ರಿ. ಈಗ ಮೊಬೈಲ್ ಕೈಯಾಗಿ ಕೊಟ್ಟಿರೋದ್ರೆ ಅವ್ರು ಏನು ಉಂಡೋದು ಗೊತ್ತಾಗಲ್ಲ. ಅವ್ರು ಮೊಬೈಲ್ ನೋಡ್ಕೊತ ಅವ್ರು ಕುಂತಿರ್ತಾವ, ನೀವು ಹಂಗೆ ಬಾಯಾಗಿ ಗೊತ್ತಿರ್ತೀರಿ, ಏನು ಉಂಡೋದು ಅವರಿಗೆ ಗೊತ್ತಲ್ಲ. ಆ ಹುಡುಗರಿಗೆ ಯಾಕೆ ನಮಗೂ ಗೊತ್ತಾಗಲ್ಲ. ನಾವು ಊಟಕ್ಕೆ ಕುಂತೇವೆ ಅಂದ್ರೆ ಫೋನಾಗ ಮಾತಾಡ್ಕೊತ ನಮ್ಮ ಮನೆಗೆ ಏನು ಹಿಡಿರ್ತಾರೆ, ಪಲ್ಯ ಉಂಡಿದ್ರೆ ನೆನಪಿರಲ್ಲ. ಆ ಪರಿಸ್ಥಿತಿ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ. ಇಂಥ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಬಗ್ಗೆ ಮುಂದಿನ ಪೀಳಿಗೆಗೆ ಭಾಳಷ್ಟು ಜನ ಸನ್ಮಾನವನ್ನು ಸ್ವೀಕರಿಸಿದರು. ಯಾರು ಆರ್ಮಿಯಲ್ಲಿ ಇರ್ಬೋದು, ಪೊಲೀಸ್ ಇಲಾಖೆಯಲ್ಲಿ, ಇವತ್ತು FDC ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ನಿವೃತ್ತಿ ಆದವರು ಮತ್ತು ಆಯ್ಕೆಯಾದಂಥವರ ಈ ಗ್ರಾಮದವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಅದೇ ಥರ ನಮ್ಮ ಮಕ್ಕಳು ಕೂಡ ಮುಂದಿನ ದಿನದಲ್ಲಿ
ಶಿಕ್ಷಣ ಮತ್ತು ನಮ್ಮ ಸಂಸ್ಕೃತಿಯನ್ನು ಪಡ್ಕೊಂಡು ಆ ಒಂದು ದೊಡ್ಡ ಮಟ್ಟದ ಸ್ಥಾನದಲ್ಲಿ ಹೋಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅಷ್ಟೇ ಅಲ್ಲ, ಆ ಭಾಗವಹಿಸಿ ಅದರ ಒಂದು ಏನು ಪುರಾಣ ಮತ್ತು ಸಮಾಜದ ಬಗ್ಗೆ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಇಂಥ ಕಾರ್ಯಕ್ರಮ ಮಾಡಿದಕ್ಕೆ ಸಾರ್ಥಕತೆ ಇದೆ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ನಮ್ಮ ರುದ್ರಗೌಡನಕಿನ ನಮ್ಮ ಶಿವಾನಂದ ದ್ಯಾಮಗೌಡರಲ್ಲೇ ಭಾಳ ಆಗಿತ್ತು ನಮ್ಮ ಕಾಟ. ಯಾಕ್ರಿ ಬಾಬುಗೌಡ್ರೆ, ಯಾವಾಗ ಎತ್ನಾಲ್ಕು ಹೋಗಂಬ್ರಿ, ಯಾವಾಗ ಎತ್ನಾಲ್ಕು ನಮ್ಮದೇ ಲಗ್ನ ಮುಹೂರ್ತಗಳು ಸೀಸನ್. ಇವತ್ತು ಎಲ್ಲ ಅಮಾವಾಸ್ಯೆ ಮುಂದೆ ಎಲ್ಲ ಊರಾಗ ದ್ಯಾಮ ಜಾತ್ರೆಗಳು ಎಲ್ಲ ಕಡೆಗೆ ಪುರಾಣ ಕಾರ್ಯಕ್ರಮಗಳು ಒಂದಿನ ಹೋಗಂಬ್ರಿ. ಇವತ್ತು ಲಾಸ್ಟ್ ಆದ್ರಿ, ನಾಳೆ ಹೋಗಂಬ್ರಿ, ಜಾತ್ರೆದಲ್ಲಿನ ಹೋಗಂಬಂದು ಇಲ್ಲ ಇವತ್ತು ಬರಬೇಕಂದ್ರು. ಆದ್ರೂ ಅಳಗುಂಡಿಗೆಯಲ್ಲಿ ಕೂಡ ಒಂದು ಆ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಅಲ್ಲಿನ ಕಾರ್ಯಕ್ರಮ ಇದೆ. ಇದು ಮುಗಿಸ್ಕೊಂಡೆ ಆ ಕಡೆ ಹೋಗ್ಬೇಕಂತೇಳಿ ನಾವು ಸ್ವಾಮಿಗಳು ಭಾಳ ಸಲ ಹೇಳಿ ನಮ್ಗೆ ಗಡ್ಕೊಳ ಮುತ್ತಿರಿ ಗಡ್ರ ಮುತ್ತಿಳಿ ನಾವು ಐಗೊಳ್ಳಾದಂಗೆ ಆಗಿಬಿಟ್ಟಿವ್ರಿ. ಮನೆ ಮುಗಿಸೋದಾಗ ಹೆಂಗೆ ಹೋಗ್ತೀರಿ ನೀವು ಎಲ್ಲ ಕಾರ್ಯಕ್ರಮಕ್ಕೆ? ನಾವು ಲಗ್ನ ಮುಹೂರ್ತ ಒಳ್ಳೆಯದಕ್ಕೆ ಎಲ್ಲದಕ್ಕೆ ಅದೇ ರೀತಿ ಅಂತಂದ್ರೆ ಇವತ್ತು ಪುರಾಣ ಕಾರ್ಯಕ್ರಮದಲ್ಲಿ ಕೂಡ ಅಂದರೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿರ್ತಕ್ಕಂಥ ಜನ, ಅದು ವಿಶೇಷವಾಗಿ ಯತ್ನಾಳ ಗ್ರಾಮದ ಜನತೆಯಿಂದ ನಾನು ಯಾವತ್ತೂ ನಮ್ಮ ಜೀವನದಲ್ಲಿ ಮರೆಯುವುದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಇವತ್ತು ವೈಯಕ್ತಿಕ ಆಗಿರ್ಬೋದು, ಚುನಾವಣೆ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಒಂದು ಆಶೀರ್ವಾದ ಮಾಡಿರ್ತಕ್ಕಂಥ ಜನ ಯತ್ನಾಳ ಗ್ರಾಮದ ಜನತೆಯನ್ನು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ. ನಾವು ಅಧಿಕಾರ ಇರಲಿ ಇರದೇ ಇದ್ರೂ ಕೂಡ ಈ ಗ್ರಾಮದ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಗಳಲ್ಲಿ ಏನು ಗ್ರಾಮ ದೇವತೆ ಆಶೀರ್ವಾದ ಈ ನಾಡಿನ ರೈತರಿಗೆ, ಈ ನಾಡಿನ ಜನತೆಗೆ ಒಳ್ಳೆಯ ಮಳೆ ಬೆಳೆ ಬಂದು ಈ ಭಾಗದ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿ ಅಂತೇಳಿ ಆ ಗ್ರಾಮ ದೇವತೆಯಲ್ಲಿ ಪ್ರಾರ್ಥಿಸಿ, ಈ ಒಂದು ಸಮಸ್ತ ಯತ್ನಾಳ ಗ್ರಾಮದ ಜನತೆಗೂ ಇಲ್ಲಿ ಬಂದಿರತಕ್ಕಂಥ ಪುರಾಣ ಕೇಳಲು ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ತಾಯಂದರಿಗೆ ವಂದಿಸಿ, ನಾನು ಬೇರೆ ಕಾರ್ಯಕ್ರಮದಲ್ಲಿ ಅವರು ಫೋನ್ ಮಾಡ್ತಿದ್ದಾರೆ, ಅಲ್ಲಿನ ಪುರಾಣ 9:00ಗೆ ಅವರು ಟೈಮ್ ಕೊಟ್ಟಿದ್ದರು. ಅದಕ್ಕೆ ದಯಮಾಡಿ ಪೂಜ್ಯರು ನಮಗೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.